ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಹೊಸ ವಿಡಿಯೋ. ನಾವು ನನ್ನ ತಂಗಿಯನ್ನು ಇವತ್ತು ನಾವು ಹೊಲನರಸೀಪುರಕ್ಕೆ BSc ನರ್ಸಿಂಗ್ ಮಾಡೋದವಳು. ಹಾಗೆ ಹೊಲನರಸೀಪುರಕ್ಕೆ ಇವತ್ತು ನಾವು ನಮ್ಮ ಫ್ಯಾಮಿಲಿ ಎಲ್ಲ ಕಾರಲ್ಲಿ ಹೋಗಿ ಅವರಲ್ಲಿ ಬಿಟ್ಟು ಬರ್ತಿದ್ದೆ. ಹಾಗೆ ಇವತ್ತು ನಾವು ನನ್ನ ತಮ್ಮ ಇದ್ದಾನೆ ಇಲ್ಲಿ ನಾನು ಈಗ ಮೈನ್ ಎದುರುತ್ತೇನೆ, ಮತ್ತೆ ಎಲ್ಲರೂ ಇದ್ದಾರೆ. ಹಾಗೆ ಇವತ್ತು ನಾವು ಬಿಸಿಲೆ ರೋಡಲ್ಲಿ ಹೋಗುವಂಥದ್ದು. ಬೆಳಿಗ್ಗೆ 6 ಗಂಟೆಗೆ ಹೊರಟಿದ್ದೇವೆ. ಇನ್ನು ಕ್ಯಾಮರಾ ನನ್ನ ತಮ್ಮನ ಜೊತೆ. ಎಸ್, ಇದು ಬಿಸಿಲೆ ರೋಡು. ಇನ್ನು ಮೇಲ್ಗಡೆ ಘಾಟಿ ಸೆಕ್ಷನ್ ಇನ್ನಿರುವಂಥದ್ದು. ಘಾಟಿ ಸೆಕ್ಷನಲ್ಲಿ ತುಂಬ ಉತ್ತಮವಾದಂಥ ಪ್ರದೇಶ ಇದೆ ನೋಡಿ. ಇಲ್ಲೊಂದು ಮರ ಸುಮಾರು 1 ತಿಂಗಳು 2 ತಿಂಗಳು ಆಗ್ತಾ ಬಂತು ಆ ಮರ ಬಿದ್ದು. ಹಾಗೇ ಬಿಟ್ಟಿದ್ದಾರೆ. ಸಿಗಲಿಕ್ಕೆ ಏನು ಜನ ಇಲ್ವೋ ಅಥವಾ ಅಧಿಕಾರಿಗೆ ಗೊತ್ತಾಗಲಿಲ್ವೋ ಏನು ಗೊತ್ತಿಲ್ಲ. ನಾವೊಂದು 20 ದಿವಸ ಮುಂಚೆ ಬರುವಾಗಲೂ ಆ ಮರ ಹಾಗೆ ಇತ್ತು. ಎಸ್, ಬಿಸಿಲೆ ಘಾಟಿ ಹತ್ತಾ ಇದ್ದೇವೆ ಈಗ. ಇನ್ನು ಎಲ್ಲ ಟರ್ನು, ಪ್ರತಿಯೊಂದು ತಿರುವಿನಲ್ಲೂ ತುಂಬ ಎಚ್ಚರದಿಂದ ವಾಹನ ಚಾಲನೆ ಮಾಡಬೇಕು. ಇನ್ನು ಮುಂದಕ್ಕೆ ಇದೇ ಘಾಟಿ ಹತ್ತುವಾಗ ಮುಂದಕ್ಕೆ ಅಲ್ಲಿ ಒಂದು ಕಡಿ ಚಾಮುಂಡಿ ದೇವಿಯ ಗುಡಿ ಇದೆ, ದೇವಸ್ಥಾನ. ಯಾವುದೇ ಪ್ರಯಾಣಿಕರು ಈ ಬಿಸಿಲೆ ಘಾಟಿಯಿಂದ ಹೋಗುವಾಗ ತಾಯಿ ಚಾಮುಂಡೇಶ್ವರಿಗೆ ಪ್ರಾರ್ಥನೆ ಮಾಡಿ, ಏನಾದರೂ ಆರತಿ ಬೆಳಗಲಿಕ್ಕಿದ್ರೆ ಆರತಿ ಬೆಳಗಿ ಕಾಣಿಕೆ ಹಾಕಿ ಮುಂದೆ ಹೋಗುವಂಥದ್ದು. ಈ ಬಿಸಿಲೆ ಘಾಟಿಯಲ್ಲಿ ಪ್ರತಿಯೊಬ್ಬ ಪ್ರಯಾಣಿಕರನ್ನು ಕಾಯುವಂಥದ್ದು ಅದೇ ಚಾಮುಂಡಿ ತಾಯಿ. ತುಂಬ ಕಾರಣಿಕದ ಕ್ಷೇತ್ರ ಇದು ಕೂಡ. ಏನಾದರೂ ನಾವು ಹರಕೆ ಹೇಳಿಕೊಂಡ್ರೆ ಅದು ನಮಗೆ ಕಾರ್ಯ ಸಿಕ್ಕಿರ್ತದೆ. ಸುಬ್ರಹ್ಮಣ್ಯದಿಂದ ಹಾಸನ ಎಲ್ಲ ತಲುಪಲಿಕ್ಕೆ ತುಂಬ ಹತ್ತಿರದ ದಾರಿ. ಚಾಮುಂಡಿ ತಾಯಿಯ ದೇವಸ್ಥಾನ ತಲುಪ್ತಾ ಬಂತು. ಭಕ್ತಾದಿಗಳು ಇದ್ದಾರೆ. ಇಲ್ಲಿ ಕ್ಷೇತ್ರದ ಸೇವೆ ಮಾಡುವವರು ಇಲ್ಲೇ ಇದ್ದಾರೆ ನೋಡಿ. ದೇವಿಯ ಪ್ರಭಾವಳಿ ಎಲ್ಲ ತೊಳಿತಿದ್ದಾರೆ. ನಾವಿಲ್ಲಿ ಒಂದು ದೇವರಿಗೆ ನಮಸ್ಕಾರ ಮಾಡಿ ಹೊರಡುವುದು. ಶ್ರೀ ಗಡಿ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಇದೇ. ಚಾಮುಂಡಿ ದೇವಿ ಈ ಗಡಿಯಲ್ಲಿ ಪ್ರಯಾಣಿಸುವಂಥ ಭಕ್ತಾದಿಗಳಿಗೆ ಸಿಗುವಂಥದ್ದು. ಇಲ್ಲಿಗೆ ಬೆಳಗಿನ ಹೊತ್ತು ಇಲ್ಲೆಲ್ಲ ಪ್ರಭಾವಳಿ ಎಲ್ಲ ಶುಚಿಗೊಳಿಸಿ ಈ ದೇವಿಗೆ ಪೂಜೆ ಮಾಡಲಿಕ್ಕಿದ್ದಾರೆ. ಎಸ್, ಈಗಾಗಲೇ ಫಾಗ್ ಶುರುವಾಗಿದೆ ನೋಡಿ. ತಿರಾಡ್ದ ಬಣ್ಣ ಒಂದು ಮೈಂದಿಡು ವಾರ ತೋಜಿಜ್ಜ ಅಂತ.
ಸ್ವರ್ಗ ಒಂದು ಅದಾ ಅಂದಂದು ಇದೇ ಪ್ಲೇಸ್ ಅಲ್ಲಿ ಅವತ್ತು ಇದಾದ್ದು ಏನು ತುಂಬಾ ನೀರು ಬಂದೆಲ್ಲ ಜರ್ದು ಬಿದ್ದದ್ದು ಗುಡ್ಡ ಅಲ್ಲಿ. ಅವಾಗ ಫುಲ್ ಕ್ಲೀನ್ ಆಯ್ತು ಕೆಂಪು ಹೋಯ್ತು ಕಾಲು ದೂರ. ಇನ್ನು ನೋಡ್ಕೊಂಡು ಹೋಗುದೇ ಡೈರೆಕ್ಟ್ ಸೀದಾ ಬಿಸಿಲೆ ಘಾಟಿ ಹತ್ತುದು ಈಗ. ಮೊನ್ನೆ ನಾವು ಬೈಕಲ್ಲಿ ಪ್ರಯಾಣಿಸಿದ್ವಿ, ಇವತ್ತು ನಾವು ನಮ್ಮ ಕಾರಲ್ಲಿ. ಟರ್ನು ಘಾಟಿ ರೋಡ್ ಹತ್ತ ಇದ್ದೇವೆ, ಇನ್ನು ಬಿಸಿಲೇ ಇನ್ನೂ ಬರಲಿಲ್ಲ. ಇಲ್ಲೊಂದು ಬ್ರಿಡ್ಜ್ ಇದೆ, ಫಾಗ್ ಈಗಲೇ ಬರ್ತಾ ಉಂಟು. ಅದು ನೋಡಿ ಫುಲ್ಲು ಇನ್ನ ಮೈಂದು ಮೈಂದು ಎಂಜಿರ ಮೈಂದು ಮೈಂದು ನೋಡಿ ಅಲ್ಲಿ ಅಲ್ಲಿ ಕೆಳಗೆ ನೋಡು ಫುಲ್ ಇದೆ. ನೋಡು ನೋಡು ನೋಡಿ ಫುಲ್ ಹಿಮ. ಇಲ್ಲೊಂದು ಬ್ರಿಡ್ಜ್ ಇದೆ, ಸೂಪರ್ ಇದೆ. ಈ ನೀರೆಲ್ಲ ಕೆಳಗೆ ಹೋಗಿ ಮರದರ ಸೇರುತ್ತದೆ. ನಿನ್ನೆ ಭಾರಿ ಜೋರು ಮಳೆ ಬಂದಿದೆ ನೋಡಿ. ಮಳೆ ಬಂದು ಎಲ್ಲ Hari umum dah. Hah? apa ya nama? Oh ya, ayam malah umum gitu. Ayam straight road mana? Karena ayam muntah. Bertilan na. Apa? Jauh bertilan lagi. Ini. Kori. Yes. ಇದು
2018 ಅಲ್ಲ ಅದು. ಇಲ್ಲಿಂದಲೇ ಗುಡ್ಡ ಎಲ್ಲ ಕರೆದದು. ಇಲ್ಲಿ ನೋಡಿ ಅಲ್ಲಿ ನೋಡಿ ನೋಡಿ ಅಲ್ಲಿ ಅದು ನಿನ್ನ ನೋಡುವಾಗ ಕಲ್ದಾಯ್ತು. ಜುಲು ಜುಲು ನಾದದಲ್ಲಿ ಈ ಜರಿಯು ನಮ್ಮನ್ನ ಮುದಗೊಳಿಸುತ್ತಿದೆ, ಹಾಗೆ ಅಲ್ಲ? ಮನ ಸೆಳೆಯುತ್ತಿದೆ. ಮನ ಸೆಳೆಯುತ್ತಿದೆ. ಫುಲ್ಲು ಜಾಲಿ ಜಾಲಿ. ಅವು ವಯರ್ ಇತ್ತಿರ ಮಾಡ್ರ ಆಪ್ಷನ್ ಅಂತ ನೆರಟೆ ಇತ್ತು ಆಯ್ತು. ಫೋನ್ ಬಿರ ಜಾಲಿ ಜಾಲಿ ಗಾಟಿ ತುಲೆ ಅಲ್ಲದಲೆ ಬಿತ್ತದಲೆ ಮಾಡ್ತಾಡು ಮಾಡ್ತಾಡು ಮಾಡ್ತಾಡು. ಯಸ್ ಯಸ್ ತುಲ ಅಲ್ಲದ ಒಳ್ಳೆ ಗಾಟಿ. ಚಪ್ಪಲಿರ ಉದುರುతుంది ಬೈಕ್ ದಾನ ಒಂದು ಬರ್ದುಜಾ ಬರ್ತು ಅಮ್ಮ ಬಾಕಿ ಅವಿ ಬರ್ತು. ಮತ್ತೆ ಫಸ್ಟ್ ಟರ್ನ್ ನಾಲ್ನ ಟರ್ನ್ ದಿಕ್ಕು ನಾನ್ ಜೇಟ ಫುಲ್ ವ್ಯೂ ಪಾಯಿಂಟ್ ದೊಡ್ಡ. ಇಲ್ಲೇ ಬಿರಾಡ್ತು ನಾನು ಇಗ್ಲಿ ತಿನ್ಕತ್ ಬರ್ತಾ ಬಂದು ಉಜ್ಜ ನಿಂಜೆ ಇಂಕದು ನಂಗೆ ಆಯ್ತು ಆಯ್ತು. ಐದು போத்துவரே ரெண்டு கல்லுட ಇತ್ತಂಜಿ ವ್ಯೂ ಪಾಯಿಂಟ್ ಬಂದು സൈക്കിൾ ഇതിലെത്തില്ല യാബാ എച്ച ഉണ്ട് വരെ ഇതല്ല അല്ലതല്ല അവേ നീര് ഊർണ ഒരെന്തോടാ തുകണാರಾ ತುಗೋ ತುಗೋ ತುಕಣಾರಾ ತುಗೋ ತುಗೋ ನೀ ಘಾಟಿ ಘಾಟಿ ಜಾಲಿ ಜಾಲಿ ಬರ್ತಾರೆ ಬರ್ತಾರೆ ಯಾವ ಅತ್ತಲೇ ಅಲ್ಲದಲ್ಲೇ ಅಲ್ಲದಲ್ಲೇ ಕಾಡಿಗೆ ಹೆಚ್ಚಿನಿಂದ ಕಾಡನ್ನು ಕಾಪಾಡಿ ಯಾಬ ಮುಳು ಮುಳರಂತವ ಅಂದ ಮುಖ ಎಸ್ ನಮ್ಮ ಕಾರಲ್ಲಿ ಇವತ್ತು ಬಂದು ಬೆಳಗಿನೇ ನೋಡಿ ನಿಮಗೆ ಸುಂದರವಾದೊಂದು
ಪ್ರಕೃತಿ ಮನೋಹರ ದೃಶ್ಯವನ್ನು ತೋರಿಸ್ತಿದೆ ನೋಡಿ. ಅಲ್ಲಿ ಆ ಬಿಳಿ ಕಾಣ್ತದಲ್ಲ, ಅದು ಗುಡ್ಡದಲ್ಲಿ ನೀರು ಬೀಳುವಂಥದ್ದು ನೋಡಿ. ಅದು ನೋಡಿ ಅಲ್ಲಿ ಮೇಲ್ಗಡೆ ಗುಡ್ಡದಲ್ಲಿ ಕೂಡ ಕಾಣ್ತದೆ ನೋಡಿ. ಎಲ್ಲಲ್ಲಿ ಎಷ್ಟು ನಿಶ್ಶಬ್ದವಾಗಿ ನೀರು, ಈ ಪ್ರಕೃತಿ ಇರುವಲ್ಲಿ ನೀರು ಹರಿಯುವುದು ಕೇಳ್ತದೆ ನೋಡಿ. ನೋಡಿ ಅವನೊಬ್ಬ ವಿಸಿಲ್ ಆಗ್ತಿದ್ದಾನೆ. ಎಸ್, ನಾವು ಹೋಗುವಾಗ ಮನೆಯಿಂದ ನಾವು ಕುಕ್ಕರಲ್ಲಿ ಪಲಾವ್ ಮಾಡಿ ತಂದಿದ್ದೇವೆ. ಹಾಗೆ ಇಲ್ಲಿ ಶ್ರೀ ಸಬ್ಬಮ್ಮ ದೇವಿ ಕ್ಯಾಂಟೀನ್ ಅಂತ ಮಂಕನಹಳ್ಳಿಯಲ್ಲಿದೆ. ಹಾಗೆ ಇಲ್ಲಿ ಬಂದು ನಾವು ಇಲ್ಲಿ ಈಗ ತಿಂಡಿ ಮಾಡಿ ಹೋಗುವಂಥದ್ದು. ಏನಾದರೂ ಎಷ್ಟಾದರೂ ನಾವು ಹೋಟ್ಲಲ್ಲಿ ತಿನ್ನೋದಕ್ಕಿಂತ ಮನೆಯಿಂದ ಮಾಡಿ ತಂದರೆ ಅದರಲ್ಲಿ ತುಂಬ ಟೇಸ್ಟ್ ಮತ್ತು ಆರೋಗ್ಯಕರ. ಹಾಗೆ ಇಲ್ಲೇ ತಿಂದು ಹೋಗುವಂಥದ್ದು. ನೋಡಿ ಇಲ್ಲಿ ಬಟ್ಲೆಲ್ಲ ನಾವು ತಂದಿದ್ದೇವೆ ನೋಡಿ. ಇಲ್ಲಿಂದ ಒಂದು ಕಡೆಯಲ್ಲಿ ಗುಡ್ಡದಿಂದ ಬರುವ ನೀರು ಕೂಡ ಇದೆ ನೋಡಿ. ಈ ಹೋಟೆಲ್ನವರ ಅಲ್ಲೊಂದು ಕ್ಯಾಂಟೀನ್ ಇದೆ, ಸಬ್ಬಮ್ಮ ದೇವಿ ಕ್ಯಾಂಟೀನ್ ಅಂತ. ಅವರೊಂದು ಪರೋಪಕಾರ ನೋಡಿ. ಅಲ್ಲದೆ ಇಲ್ಲೇ ಗದ್ದೆ ಕೂಡ ಇದೆ ನೋಡಿ. ಈ ಸೂಪರ್ ಆಗಿದೆ ಮಾತ್ರ. ಟೊಮೆಟೊನೇ ಪಾಠ ಮಾಡ್ತೀವಿ ರೈಸಿಯಾ ಚೂರು ನಿಂಬೆ ಬುಳಿ ಉಂಟು. ಈಗ ಒಂದೊತ್ತು ಕಡದರೆ ದ್ರಾಕ್ಷಿ, ಕಡ್ಲೆ ಮತ್ತೆ ಗೋಡಂಬಿ ಕೂಡ ಹಾಕಿದೆ. ಗೋಡಂಬಿ ಇಲ್ಲಿ ಉಂಟು. ಇಲ್ಲಿ ಗೋಡಂಬಿ, ದ್ರಾಕ್ಷಿ, ಕಡ್ಲೆ ಮತ್ತೆ ಮೆಣಸು, ಟೊಮೆಟೊ, ಅಲ್ಲದೆ ನಮ್ಮ ಅನ್ನಭಾಗ್ಯದ ಅಕ್ಕಿಯಲ್ಲಿ ಮಾಡಿದ್ದು ಸೂಪರ್ ಆದಂತ ಒಂದು ನೋಡಿ. ಇಂಥ ಗದ್ದೆ ನಮ್ಮೂರಲ್ಲಿ ಕೂಡ ಮುಂಚೆ ಇತ್ತು. ಆದರೆ ಈಗ ಈ ಗದ್ದೆಯನ್ನು ನೋಡಲಿಕ್ಕೆ ಎಲ್ಲಿ ಸಿಗುದಿಲ್ಲ. ಎಲ್ಲ ಈ ವಾಣಿಜ್ಯ ಬೆಲೆಯಾಗಿ ಅಡಿಕೆ, ತೆಂಗು, ರಬ್ಬರ್ ಎಲ್ಲ ಹಾಕಿದ್ದಾರೆ ನೋಡಿ. ಇಲ್ಲಿ ಎಷ್ಟು ಚಂದ ನೋಡಿ. ಈ ಗದ್ದೆಯ ನೋಡಿ ಎಷ್ಟು ಚಂದ ನೋಡಿ. ಇನ್ನೊಂದು ವಿಶೇಷ ಏನಂದ್ರೆ ನೋಡಿ, ಇಲ್ಲಿ ಒಂದು ತಾವರೆ ಗಿಡ ಇದೆ. ಇದು ಇದ್ದ ಊರಲ್ಲೆಲ್ಲ ಹಬ್ಬಿ ಆಗಿದೆ. ಈಗ ನಮ್ಮೂರಲ್ಲಿ ಕೂಡ ಎಲ್ಲ ತೋಟದಲ್ಲಿ ಇದೆ, ಇಲ್ಲಿ ಕೂಡ ಇದೆ ಅಲ್ಲ. ಇದೊಂದು ತುಂಬಾ ಲಘುಮಿಯ ಮನವ ಕಲಕುತ್ತಲಿರುವ ಶ್ರೀ ವೆಂಕಟೇಶ, ಭದ್ರಾದ್ರಿ ರಾಮನು ಇವನೇ, ಮಧುರಾಪುರ ಶ್ಯಾಮನು ಇವನೇ, ಶರಣಾಗೆ ತಂದರ ಕಾಯೋ ನೀಲಾಮಯ. ಶ್ರೀಕಾರನೇ ಶ್ರೀನಿವಾಸನೇ, ಶೇಷಾದ್ರಿ ಗಿರಿವಾಸ ಶ್ರೀರಮಣನೇ, ಶ್ರೀಚಕ್ರ ಶ್ರೀ ಶಂಖಭೂಷಿತನೇ, ಆತ್ಮಾಯ ದೇಹಾಯ ಆರಾಧನೆ. ಎನ್ನವ